ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮೈಕ್ರೋ ಫೈನಾನ್ಸ್ನ ಆಟಾಟೋಪ ಜಾಸ್ತಿ ಆಗ್ತಾ ಇದೆ. ಒಂದಲ್ಲ ಒಂದು ಕಡೆ ಜನರು ಈ ಸಿಬ್ಬಂದಿಗಳ ಕಾಟಕ್ಕೆ ಬೇಸತ್ತು ಹೋಗ್ತಾ ಇದ್ದಾರೆ. ಈಗ ಅದೇ ರೀತಿಯ ಒಂದು ಘಟನೆ ನಡೆದಿದೆ. ಮಹಿಳೆಯೊಬ್ಬರು ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕೊಡ್ತಾ ಇದ್ದಂತಹ ಕಾಟಕ್ಕೆ ಬೇಸತ್ತು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆ ಬಲಿಯಾಗಿರುವಂತಹ ಘಟನೆ. ರಾಮನಗರದ ಯಶೋಧಮ್ಮ 60 ವರ್ಷ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ರಾಮನಗರದ ತಿಮ್ಮಯ್ಯನದೊಡ್ಡಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದಾಗಿದೆ. 8ಕ್ಕೂ ಹೆಚ್ಚು ಫೈನಾನ್ಸ್ ಕಂಪನಿಗಳಲ್ಲಿ 5 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ರು ಯಶೋಧಮ್ಮ. ಇತ್ತೀಚೆಗೆ ಸಾಲವನ್ನ ಮರುಪಾವತಿ ಕೂಡ ಮಾಡಿರಲಿಲ್ಲ. ಯಶೋಧಮ್ಮ ಮನೆ ಬಳಿ ಬಂದು ಗಲಾಟೆಯನ್ನ ಮಾಡ್ತಾ ಇದ್ರು ಫೈನಾನ್ಸ್ ಸಿಬ್ಬಂದಿ ಅನ್ನೋದು ಗೊತ್ತಾಗ್ತಾ ಇದೆ. ಇದರಿಂದ ನೊಂದು ಇವರ ಕಾಟಕ್ಕೆ ಬೇಸತ್ತು ನೇಣು ಹಾಕಿಕೊಂಡು ಮಹಿಳೆ ಸಾವನ್ನಪ್ಪಿರುವಂತಹದ್ದು ರಾಮನಗರದಲ್ಲಾಗಿರುವಂತಹ ಘಟನೆ ಇದು. ಯಶೋಧಮ್ಮ ಅನ್ನೋರು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕೊಡ್ತಾ ಇದ್ದಂತಹ ಕಾಟಕ್ಕೆ, ಅವರ ಆಟಾಟೋಪಕ್ಕೆ, ಅವರ ಕಿರುಕುಳಕ್ಕೆ ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 8ಕ್ಕೂ ಹೆಚ್ಚು ಕಡೆಗಳಲ್ಲಿ 5 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ರು. ಫೈನಾನ್ಸ್ನವರು ದಿನಾ ಬಂದು ಅವರ ಮನೆ ಬಳಿ ಗಲಾಟೆಯನ್ನ ಮಾಡ್ತಾ ಇದ್ರು. ಇವರ ಈ ವರ್ತನೆಗೆ ಅಕ್ಕಪಕ್ಕದವರ ಮುಂದೆ ಅವರು ಮಾನ ಮರ್ಯಾದೆ ತೆಗಿತಾ ಇದ್ದಂತಹ ರೀತಿಗೆ, ಅವರು ಆಡ್ತಾ ಇದ್ದಂತಹ ಮಾತುಗಳಿಗೆ ಬೇಸತ್ತು ಸಾವನ್ನಪ್ಪಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ವಿನಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಈ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಇಡೀ ಊರೇ ಖಾಲಿಯಾಗಿತ್ತು. ಅದಾದ ಮೇಲೆ ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟ, ಆಟಾಟೋಪದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಮತ್ತು ಸುದ್ದಿ ಆಗ್ತಾ ಇದೆ. ಈಗ ರಾಮನಗರದಲ್ಲಿ, ಅದರಲ್ಲೂ ಕೂಡ DCM DK ಶಿವಕುಮಾರ್ ಅವರ ತವರು ಜಿಲ್ಲೆಯಲ್ಲಿಯೇ ಈ ಘಟನೆ ಆಗಿರುವಂಥದ್ದು. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ವಿನಯ್? ಖಂಡಿತವಾಗ್ಲೂ ಪ್ರೇಮ್, DCM DK ಶಿವಕುಮಾರ್ ಅವರ ತವರು ಜಿಲ್ಲೆಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನ ಹಾವಳಿ ಮಿತಿಮೀರಿರುವಂಥದ್ದು ಕಳೆದ ಒಂದು ವಾರದ ಹಿಂದೆ ಕೂಡ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ರಾಮನಗರ ತಾಲೂಕಿನ ಕೋನ್ಮುದ್ನಹಳ್ಳಿ ಗ್ರಾಮದಲ್ಲಿ ಸುಮಾರು 5ಕ್ಕೂ ಹೆಚ್ಚು ಕುಟುಂಬಗಳು ಕೂಡ ಗ್ರಾಮವನ್ನು ತೊರೆದು ಬೇರೆ ಕಡೆಗೆ ವಲಸೆ ಹೋಗಿದ್ರು. ಯಾಕಂದರೆ ಈ ಒಂದು ಮೈಕ್ರೋ ಫೈನಾನ್ಸ್ನ ಹಾವಳಿ ಹೆಚ್ಚಾಗಿದ್ದರ ಹಿನ್ನೆಲೆಯಲ್ಲಿ ಇದೀಗ ಅಂಥದ್ದೇ ಇನ್ನೊಂದು ಘಟನೆ ಕೂಡ ನಡೆದಿರುವಂಥದ್ದು. ಅಂದರೆ ಈ ಒಂದು ಘಟನೆಯಲ್ಲಿ ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ರಾಮನಗರ ತಾಲೂಕಿನ ತಿಮ್ಮೇಗೌಡನದೊಡ್ಡಿ ಗ್ರಾಮದಲ್ಲಿ ಯಶೋಧಮ್ಮ ಎಂಬುವರು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಸುಮಾರು 8ಕ್ಕೂ ಹೆಚ್ಚು ಫೈನಾನ್ಸ್ಗಳಿಂದ 5 ಲಕ್ಷಕ್ಕೂ ಅಧಿಕ ಮೊತ್ತದ ಒಂದು ಸಾಲವನ್ನು ಇವರು ಪಡೆದಿದ್ರು ಅಂತ ಹೇಳಲಾಗ್ತಾ ಇದೆ. ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದಂಥ ಇವರು ಹಾಗಾಗಿ ಸಾಲವನ್ನು ಮರುಪಾವತಿ ಮಾಡ್ತಿದ್ರು. ಕೆಲವೊಂದಷ್ಟು ಬಾಕಿಯನ್ನು ಉಳಿಸ್ಕೊಂಡಂಥ ಹಿನ್ನೆಲೆಯಲ್ಲಿ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಗಳು ಕೂಡ ಬಂದು ಮನೆ ಬಳಿ ಗಲಾಟೆಯನ್ನು ಕೂಡ ಮಾಡಿ ಹೋಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸಾಕಷ್ಟು ಒಂದು ಅಂದರೆ ಈ ಹಿಂದೆಯಿಂದಲೂ ಕೂಡ ಮನೆ ಬಳಿ ಬಂದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಗಲಾಟೆಯನ್ನು ಮಾಡ್ತಿದ್ರು. ಸಾಲವನ್ನು ಮರುಪಾವತಿ ಮಾಡಬೇಕು, ಇಲ್ಲವಾದರೆ ಮನೆಯನ್ನು ಜಪ್ತಿ ಮಾಡ್ತೀವಿ ಅನ್ನೋ ಒಂದಷ್ಟು ಬೆದರಿಕೆಯನ್ನು ಹಾಕಿದ್ರು. ಈ ನಿಟ್ಟಿನಲ್ಲಿ ಇದರಿಂದ ಬೇಸತ್ತಿದ್ದಂತಹ ಮಹಿಳೆ ತಡರಾತ್ರಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಮಹಿಳೆ ಶವವನ್ನು ಮರಣೋತ್ತರ ಪರೀಕ್ಷೆಗೂ ಕೂಡ ಈಗಾಗಲೇ ರವಾನೆ ಮಾಡಲಾಗಿರುವಂಥದ್ದು. ಅರವಿಂದ್. ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಮನಗರದಲ್ಲಾಗಿರುವಂತಹ ಘಟನೆ ಇದು. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟಕ್ಕೆ ಮಹಿಳೆಯೊಬ್ಬರು ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದಷ್ಟು ಬೇಗ ರಾಜ್ಯ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಈ ಮಿತಿಮೀರಿದ ವರ್ತನೆಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಬಹಳಷ್ಟು ಊರುಗಳಲ್ಲಿ, ಬಹಳಷ್ಟು ಹಳ್ಳಿಗಳಲ್ಲಿ ಈ ಸಮಸ್ಯೆ ಮಿತಿಮೀರ್ತಾ ಇರುವಂಥದ್ದು.